ಗದಗ ಜಿಲ್ಲೆಗೆ ಸಂಕಷ್ಟವನ್ನ ತಂದೊಡ್ತಾ ಇದೆ ಬೆಣ್ಣೆಹಳ್ಳ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬೆಣ್ಣೆಹಳ್ಳದಲ್ಲಿ ಪ್ರವಾಹದ ಪರಿಸ್ಥಿತಿ ಇನ್ನೂ ಕೂಡ ಬದಲಾಗಿಲ್ಲ. ಪ್ರತಿ ಬಾರಿ ನಾವು ಕೂಡ ಹೇಳ್ತಾನೆ ಇರ್ತೀವಿ, ಬೆಣ್ಣೆಹಳ್ಳದಲ್ಲಿ ಈ ರೀತಿಯಾಗಿದೆ, ಪ್ರವಾಹ ಪರಿಸ್ಥಿತಿ ಇದೆ, ಅಲ್ಲಿನ ಜನರಿಗೆ ಸಮಸ್ಯೆ ಉಂಟಾಗ್ತಿದೆ ಅಂತ ಹೇಳಿ. ಆದರೆ ಅಧಿಕಾರಿಗಳಿಗೆ ಮಾತ್ರ ಅದು ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಹಲವು ಗ್ರಾಮಗಳು ತುತ್ತಾಗ್ತಿವೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕುರ್ಲಗೇರಿ ಗ್ರಾಮದ ಜನ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. 2009ರಲ್ಲಿ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಈ ಗ್ರಾಮ ತುತ್ತಾಗಿದೆ. ಈ ಗ್ರಾಮವನ್ನ ಸ್ಥಳಾಂತರ ಮಾಡಿದೆ ಸರ್ಕಾರ. ಸ್ಥಳಾಂತರ ಮಾಡಿ ಏನ್ ಮಾಡಲಾಗಿದೆ? ಸರ್ಕಾರ 2010-11ರಲ್ಲಿ 448 ಮನೆಗಳನ್ನ ನಿರ್ಮಾಣ ಮಾಡಿದೆ. ಗ್ರಾಮದ 200ಕ್ಕೂ ಹೆಚ್ಚು ಕುಟುಂಬಸ್ಥರು ನವಗ್ರಾಮಕ್ಕೆ ಶಿಫ್ಟ್ ಆಗ್ತಾರೆ. ನವಗ್ರಾಮದ ಮನೆಗಳ ಗುಣಮಟ್ಟ ಇದೀಗ ಪ್ರಶ್ನೆ ಆಗಿರೋದು. ಕಂಪ್ಲೀಟ್ ಆಗಿ ಕಳಪೆಯಾಗಿದೆ. ವಿದ್ಯುತ್ ಇಲ್ಲ, ನೀರಿನ ಸಂಪರ್ಕ ಇಲ್ಲ, ರಸ್ತೆ ಇಲ್ಲ, ಯಾವ ಮೂಲಭೂತ ಸೌಲಭ್ಯಗಳು ಬೇಕಾಗಿತ್ತು ಅದೇ ಇಲ್ಲ. ಮೂಲಭೂತ ಸೌಲಭ್ಯಗಳನ್ನೇ ಕಲ್ಪಿಸದೆ ಹಲವು ಕುಟುಂಬಗಳನ್ನ ಅಲ್ಲಿ ಸ್ಥಳಾಂತರ ಮಾಡಲಾಗಿದೆ. ಈಗ ಇರುವಂತಹ ಹೊಸ ಮನೆಗಳಿದೆಯಲ್ಲ, ಕಟ್ಟಿಕೊಟ್ಟಿದಾರಲ್ಲ, ಅದು ಕೂಡ ಬೀಳುವ ಪರಿಸ್ಥಿತಿಯಲ್ಲಿದೆ. ದೃಶ್ಯಗಳಲ್ಲಿ ತೋರಿಸ್ತೀವಿ ನೋಡಿ. ನವಗ್ರಾಮದಲ್ಲಿ 400 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ ಮನೆಯ ಅಂದ ಚಂದ ನೋಡಿ, ಎಷ್ಟು ಚೆನ್ನಾಗಿದೆ. ಪಾಪ ಏನು ಸೌಲಭ್ಯಗಳೇ ಇಲ್ಲ, ಮನೆಯನ್ನು ಕೊಟ್ಟಿದ್ದಾರೆ, ಆ ಮನೆಯಲ್ಲಿ ವಾಸಿಸೋದಿಕ್ಕೂ ಕೂಡ ಸಾಧ್ಯ ಇಲ್ಲದ ಪರಿಸ್ಥಿತಿ. ಹಾಗಾದ್ರೆ ಕುರ್ಲಗೇರಿ ಗ್ರಾಮಸ್ಥರ ಸಂಕಷ್ಟ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಸಂತೋಷ್ ಕುಣ್ಣೂರ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಣ್ಣೆಹಳ್ಳದ ಪ್ರವಾಹಕ್ಕೆ ತುತ್ತಾದಂತಹ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕುರ್ಲಗೇರಿ ಗ್ರಾಮದ ನವಗ್ರಾಮ ಏನಿದೆ, ಆ ನವಗ್ರಾಮದಲ್ಲಿ ವಾಸಿಸ್ತಕ್ಕಂಥ ಜನಗಳ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಮ್ಮ ಬಲಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು, ಇದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕುರ್ಲಗೇರಿ ಗ್ರಾಮದ ನವಗ್ರಾಮ. ಇಲ್ಲಿ ಸುಮಾರು 450ಕ್ಕೂ ಹೆಚ್ಚು ಮನೆಗಳನ್ನು ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿತ್ತು. ಯಾಕಂದರೆ ಕುರ್ಲಗೇರಿ ಗ್ರಾಮ ಪ್ರತಿ ಬಾರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮನೆಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ಹೋಗ್ತಾ ಇದ್ದವು. ಹೀಗಾಗಿ ಆ ಗ್ರಾಮಸ್ಥರನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಬೇಕಂತೇಳಿ ಸರ್ಕಾರ ಇಲ್ಲಿ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿ ಸುಮಾರು 10ರಿಂದ 15 ವರ್ಷ ಕಳೆದರೂ ಕೂಡ ಈ ಮನೆಗಳು ಈಗಾಗಲೇ ಶಿಥಿಲಾವಸ್ಥೆ ಕಂಡಿರುವಂಥದ್ದು. ಈ ಶಿಥಿಲಾವಸ್ಥೆ ಮನೆಯಲ್ಲೇ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಈ ಭಾಗದ ಜನರು ಸಹ ಈಗ ವಾಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಕುಟುಂಬಗಳು ಇಂತಹ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂತಹ ಮನೆಯಲ್ಲೇ ವಾಸವನ್ನು ಮಾಡ್ತಾ ಇದ್ದಾರೆ. ಹೆಂಗ್ ಜೀವನ ಸಾಗಿಸ್ತಿದ್ರಿ? ಹೆಂಗಾರಿಪ್ಪ, ಹೆಂಗೆ ಜೀವನ ಸಾಗಿಸೋದಂದ್ರೆ ಹೆಂಗೆ? ಮತ್ತು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅಲ್ಲಿ ಊರು ಹಾರ ಇದ್ರೆ ಬದುಕೋದು ಇರ್ಲಿಕ್ಕಂದು ಸುಮ್ಮ ಕುಂದ್ರದು ಮನ್ಯಾಗ. ಮುಂದೆ ಹೆಂಗೆ ನಮ್ಮ ಜೀವನ ಯಾರು ಯಾಕಂದಿಲ್ಲ, ನಿಮ್ಮ ಪರಿಸ್ಥಿತಿ ಏನಂದಿಲ್ಲ, ನಿಮ್ದು ಹೆಂಗವ ಅಂತ ಯಾರೂ ವಿಚಾರ ಮಾಡಿಲ್ಲ. ಮತ್ತು ನಾವು ಇದ್ರಾಗ ಗಟ್ಟಿ ಆಗಿಬಿಟ್ಟೇವೆ. ಹಳ್ಳು ಬಂದು ಮಿಕ್ಕಿ ಬಂದೇವೆ. ಇಲ್ಲಿ ಜಲಮ್ ಇದ್ರಾತ ಇರ್ಲಿಕ್ಕೆ ಹೋದ್ರಾತಂತ ಗಟ್ಟಿಯಾಗಿ ಅದೇವೆ. ಯಾರು ಕೇಳ ಪರ್ಸಂಗ್ ಬಂದಾಗ ಮಾತಾಡ್ಬೇಕಂತದೆ. ಏನು ಇಲ್ರಿ, ಮನೆ ಹಿಂಗದ ನೋಡ್ರಿ. ಏನು ಮಾಡ್ಬೇಕು ಅದ್ರಾಗ? ಹಾವು ಏನೋ ಚೋಳು ಏನೋ ಅದ್ರಾಗ ನಾವು ಹೆಂಗೆ ಬದುಕ್ಬೇಕು ಇಷ್ಟ ಹೇಳ್ರಿ ನೀವು. ಎಲ್ಲ ಸೋರ್ತವ್ರಿ, ಜಂಪ್ಲಿಟ್ಟು ನೋಡೋಂಗಿಲ್ಲ ಮನೆ. ಮತ್ತು ಅವನು ಮುನ್ ತುಂಬ ದಬರಿ ಗುಂಡಿ ಇಟ್ಕೋಬೇಕು. ಮತ್ತು ಬೈಲಾಗಿಂದ ನಾವು ಮತ್ತೆ ಬದುಕ್ಬೇಕು. ಅದಕ್ಕೆ ಇನ್ನೂ ಇಲ್ರಿ. ಮನೆ ಏನು ನೋಡ್ಕೊಡ್ಬೇಕಿಂತ ಮನ್ಯಾಗ ಏನು ಕೊಡ್ಬೇಕ್ರಿ? ಮಕ್ಕಳನ್ನ ನೋಡಕ್ಕೆ ಬರೋರು ಹೆಂಗೆ ಏನು ನೋಡ್ಕೊಡ್ಬೇಕು ಅವ್ರು? ಹಿಂಗಾಗಿ ಹೆಣ್ಣು ತೆಗ್ದಿಲ್ರಿ. ಇನ್ನು ದೊಡ್ಡ ಮಗ ಇವ ಸಣ್ಣವ್ರಿ. ದೊಡ್ಡ ಮಗ ಅಲ್ಲಿ JCB ಹೊಡಿತಾನ್ರಿ ಬಳ್ಳಾರ್ಯಾಗ. ಇನ್ನೂ ಇಲ್ರಿ ಅಪ್ಪ. ಮನೆ ಸಲಾಗಿ ಈಗ ಒಂದು 1.5 ತಿಂಗಳಾತು ನೋಡ್ರಿ. ಹಳ್ಯಾಗಳು ನಿಂತು ಅವ್ರ ಮಾಡ್ಯಾರ. ಈ ಬೀಗ್ರ ಬಂದ್ರೆ ಅದ್ರಾಗ ನೋಡ್ಕೊಂಡು ಹೊಳ್ಳಿ ವಾಪಸ್ ಹೋಗ್ಬಿಡ್ತಾರೆ ಅವರು. ನಮ್ದು ವಸ್ತಿ ಇರಂಗಿಲ್ಲ ರೀ. ಅವರು ನಮ್ಮ ಜೀವನ ಎಲ್ಲ ನೋಡಿ ಹತ್ಕೊಂತ ಹೋಗ್ಬಿಡ್ತಾರೆ ರೀ. ನಮ್ಮ ಮಕ್ಕಳು ಇಲ್ಲಿ ಕೊಟ್ಟಿವಿ ಹಳ್ಳಕ್ಕೆ ಹೋಗಲ್ಲಿ ಅಂತೇಳ್ರಿ. ನಮಗೆಲ್ಲ ಇದ್ದಿದ್ದೆಲ್ಲ ಹೊಲಗಳು ಹಳ್ಳಕ್ಕೆ ಹೋಗ್ಬಿಡ್ತಾವ್ರಿ. ಎಲ್ಲ ದುಡ್ಕೊಂಡ ಭಾಳ ಸಮಸ್ಯೆ ಐತ್ರಿ. ಇಲ್ಲೆಲ್ಲ ನೋಡಿದ್ರೆ ಕಣ್ಣೀರು ಕಪಾಕ್ ಬರ್ತಾವೆ. ಹತ್ತೊಕ್ಕರ ನಮ್ಮ ಬೀಗ್ರು ಬಿಜ್ರು ಬಂದಾರ ನೋಡೋದು ಅಳದು ಹೋಗ್ಬಿಡ್ತಾರೆ ಇದನ್ನೆಲ್ಲ ನೋಡ್ಕೊಂಡು. ಹ್ಞೂ ರೀ. ಹೆಂಗೆ ಸಮಸ್ಯೆ ಅಂದ್ರೆ ಈಗ ಇಂಥ ಮನೆಗಳು ನೋಡಿ ಏನು ನೋಡಕ್ಕಾರೆ ಅವರು. ಮನೆ ಸರಿ ಇಲ್ಲ, ಹಂಗೇನು ಸರಿ ಇಲ್ಲ ಅಂತ ಹೋಗ್ಬಿಡ್ತಾರೆ ರೀ. ಮಹಿಳೆಯರಿಗೂ ಕೂಡ ಶೌಚಾಲಯಗಳೆಲ್ಲ ಹಿಂಗಾಗಿ ಸಾಕಷ್ಟು ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ಈ ಭಾಗದ ಮಹಿಳೆಯರ ಮಾತಾಗಿರುವಂಥದ್ದು. ಸಂತೋಷ್ ಕುಣ್ಣೂರ್, News 18 ಗದಗ.